ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದ್ಗಿಮಾಡು ವಂದನೆಗಳು. ಇಂದಿನ ಮುಖ್ಯಾಂಶಗಳು. ಜಿಲ್ಲಾ ಸಂಕೀರ್ಣ ಶಂಕುಸ್ಥಾಪನೆಗೆ 1 ತಿಂಗಳು ಗಡುವು ನೀಡಿದ್ದ ಸಂತೋಷ್ ರೆಡ್ಡಿ. ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಜುಲೈ 25ಕ್ಕೆ ನಗರದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ. ರೇವಣಸಿದ್ದಪ್ಪ ಜಿಲ್ಲಾಧಿಕಾರಿ. ನಿಗದಿಪಡಿಸಿದ ಸಮಯಕ್ಕೆ ಬೆಳೆ ಸಮೀಕ್ಷೆ ಕಾರ್ಯ ಪೂರ್ಣಗೊಳಿಸಿ ಮಳೆಯಿಂದ ಹಾನಿಯಾದ ಕುರಿತು ಕೂಡಲೇ ಗಮನಕ್ಕೆ ತನ್ನಿ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಬಹುಜನರ ಬೇಡಿಕೆಯಾಗಿರುವ ಜಿಲ್ಲಾ ಸಂಕೀರ್ಣ 1 ತಿಂಗಳಲ್ಲಿ ಶಂಕುಸ್ಥಾಪನೆ ಮಾಡಿ ಕಾಮಗಾರಿ ಆರಂಭಿಸದಿದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರ ವಿರುದ್ಧ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾದಿಂದ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಸಂತೋಷ್ ರೆಡ್ಡಿ ತಿಳಿಸಿದ್ದಾರೆ. ಅವರು ಯುವ ಜಿಲ್ಲಾಧ್ಯಕ್ಷರಾಗಿ ನೇಮಕಗೊಂಡ ನಂತರ ನಮ್ಮ ಪ್ರತಿನಿಧಿಯೊಂದಿಗೆ ಮಾತನಾಡಿ, ಪಕ್ಷ ವಹಿಸಿಕೊಟ್ಟ ಜವಾಬ್ದಾರಿ ಪ್ರಾಮಾಣಿಕವಾಗಿ ನಿರ್ವಹಿಸಿಕೊಂಡು ಹೋಗುವುದರ ಜೊತೆಯಲ್ಲಿ ಪಕ್ಷವನ್ನು ಇನ್ನಷ್ಟು ಸಂಘಟಿಸಲು ಹಗಲಿರುಳು ಶ್ರಮಿಸುವುದಾಗಿ ಎಂದು ಭರವಸೆ ನೀಡಿದರು. ನೇಮಕ ಮಾಡಿದ ಪಕ್ಷದ ಜಿಲ್ಲಾಧ್ಯಕ್ಷರಿಗೂ ಹಾಗೂ ರಾಜ್ಯಾಧ್ಯಕ್ಷರಿಗೂ ಮತ್ತು ನಾಯಕರಿಗೂ ಅಭಿನಂದನೆ ಸಲ್ಲಿಸುವುದಾಗಿ ಎಂದರು. ಸಂತೋಷ್ ರೆಡ್ಡಿ ಭಾರತೀಯ ಜನತಾ ಪಕ್ಷ ನೂತನವಾಗಿ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿ ನೇಮಕ ಮಾಡಿದ್ದಾರೆ. ಭಾಳ ಪಕ್ಷದ ಜಿಲ್ಲಾಧ್ಯಕ್ಷರಿಗೆ, ಜಿಲ್ಲೆಯ ಶಾಸಕರಿಗೆ ಹಾಗೂ ಮಾಜಿ ಕೇಂದ್ರ ಮಂತ್ರಿಗಳಿಗೆ, ಪಕ್ಷದ ಎಲ್ಲ ಮುಖಂಡರಿಗೆ ನಮ್ಮೆಲ್ಲರಿಗೂ ಧನ್ಯವಾದ ಸಲ್ಲಿಸುತ್ತಾ, ನನ್ನ ಮೇಲೆ ವಿಶ್ವಾಸ ಇಟ್ಟು ಭಾರತೀಯ ಜನತಾ ಪಕ್ಷ ಜಿಲ್ಲಾಧ್ಯಕ್ಷ ಜವಾಬ್ದಾರಿ ನೀಡಿದಿರಿ. ವಿಶ್ವಾಸ ಉಳಿಸ್ಕೊಳ್ಳುವಂಥ ಕೆಲಸ 100ಕ್ಕೆ 100% ಕೆಲಸ ಮಾಡ್ತೇನೆ. ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾದಿಂದ ಪ್ರತಿ ತಾಲೂಕುಗಳಲ್ಲಿ ಮತ್ತು ಕೇಂದ್ರಗಳಲ್ಲಿ ಏನು ಆಗಿ ಹೋಗೋ ವಿಷಯಗಳನ್ನು ಧ್ವನಿ ಎತ್ತುವಂಥ ಕೆಲಸ ಯುವ ಮೋರ್ಚಾ ಕೆಲಸ ಮಾಡುತ್ತೆ. ಬೀದರ್ ನಗರದಲ್ಲಿ ಬಹಳಷ್ಟು ಸರ್ಕಾರಿ ಕಚೇರಿಗಳಲ್ಲಿ ಏನು ಬಡವರ ಸಮಸ್ಯೆ ಆಗಲಿ, ಆಸ್ಪತ್ರೆ ಆಗಲಿ, ಯಾವುದೇ ಕೆಲಸಗಳನ್ನು ಬಡವರ ವಿರೋಧವಾಗಿ ಕೆಲಸ ನಡೆದಾಗ ನಮ್ಮ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ಧ್ವನಿ ಎತ್ತುವಂಥ ಕೆಲಸ ಮಾಡುತ್ತೆ. ಭಾಳಷ್ಟು ಬೀದರ್ದಲ್ಲಿ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಂಡಿದೆ, ಯಾವುದೂ ಕೆಲಸ ಆಗ್ತಾಯಿಲ್ಲ. ಇವತ್ತು ರೇಷ್ಮೆ ಇಲಾಖೆಯಲ್ಲಿ ಜಿಲ್ಲಾ ಸಂಕೀರ್ಣ ಆಗುತ್ತೆ ಅಂತ ಭಾಳಷ್ಟು ಉಸ್ತುವಾರಿ ಮಂತ್ರಿಗಳು, ಹಿಂದಿನ ಉಸ್ತುವಾರಿ ಮಂತ್ರಿಗಳು ಹೇಳಿದ್ರು. ಈ ಉಸ್ತುವಾರಿ ಮಂತ್ರಿಗಳು ಕೂಡ ಇದ್ರ ಬಗ್ಗೆ ವಿಷಯ ಎತ್ತಿಲ್ಲ. ಅತಿ ಶೀಘ್ರದಲ್ಲಿ ಬೀದರ್ ಜಿಲ್ಲಾ ಸಂಕೀರ್ಣ ಆಗಬೇಕು. ಆಗಲಿಲ್ಲ ಅಂತಂದರೆ ನಮ್ಮ ಯುವ ಮೋರ್ಚಾ ವತಿಯಿಂದ ಮುತ್ತಿಗೆ ಹಾಕುವಂಥ ಕೆಲಸ ಮಾಡ್ತೇವೆ. ನಾವು ಮನವಿ ಮಾಡ್ತೀವಿ ಜಿಲ್ಲಾ ಮಂತ್ರಿಗಳಿಗೆ. ಭಾಳಷ್ಟು ಇನ್ನೂ ರಸ್ತೆಗಳನ್ನು ಭಾಳಷ್ಟು ಗುಡ್ಡಗಳು ಬಿದ್ದಿವೆ, ಭಾಳಷ್ಟು ಅದರಲ್ಲಿ ಬಿದ್ದು ಆಕ್ಸಿಡೆಂಟ್ ಆಗ್ತಾಯಿದ್ದಾವೆ, ಯಾರು ಕಾಲು ಮುರಿತಾ ಇದೆ. ಅತಿ ಶೀಘ್ರದಲ್ಲಿ ಬೀದರ್ ಉಸ್ತುವಾರಿ ಮಂತ್ರಿಗಳು ರಹೀಮ್ ಖಾನ್ ಅವರು ಕೂಡ ಇದ್ದಾರೆ, ಅವ್ರ ಹತ್ರ ವಿನಂತಿ ಮಾಡ್ತೇವೆ. ಅವ್ರಿಗೆ ಅದು ರಸ್ತೆಗಳು ಕೂಡ ಸಣ್ಣ ರಸ್ತೆ ಅಲ್ಲಿ ಹದ್ದಿಗೆಟ್ಟಿದೆ, ಆದಷ್ಟು ಬೇಗನೆ ಅವೆಲ್ಲ ಚೆನ್ನಾಗಿ ಮಾಡಬೇಕು ಅಂತ ನಾವು ವಿನಂತಿ ಮಾಡ್ತೇವೆ. 1 ತಿಂಗಳು ನಾವು ಅವರಿಗೆ ಅವಕಾಶ ಕೊಡ್ತೀವಿ. ಆದಷ್ಟು ಶೀಘ್ರ ಅಡಿಗಲ್ಲು ಪೂಜೆ ಕಾರ್ಯಕ್ರಮ ಮಾಡಬೇಕು. ಹಿಂದೆ ಬಹಳಷ್ಟು ರಂಗಮಂದಿರದಲ್ಲಿ ಚರ್ಚೆ ಆಗಿದೆ, ಜಿಲ್ಲಾ ಸಂಕೀರ್ಣ ರೇಷ್ಮೆ ಇಲಾಖೆಯಲ್ಲಿ ಆಗಬೇಕಂತ. ಎಲ್ಲರಿಗೂ ಕನ್ವೆಂಟ್ ಆಗುತ್ತೆ. ಬೀದರ್, ಭಾಲ್ಕಿ, ಔರಾದ್, ಹುಮನಾಬಾದ್ ಎಲ್ಲರಿಗೆ 4 ತಾಲೂಕಿಗೆ ಸಮೀಪ ಆಗುತ್ತೆ. ರೇಷ್ಮೆ ಇಲಾಖೆಯಲ್ಲಿ ಆಗಬೇಕು ಅಂತ ಎಲ್ಲ ಜನರ ಅಭಿಪ್ರಾಯ ಇದೆ. ಅದಕ್ಕೆ ಇಲ್ಲಾದರೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಟ್ರಾಫಿಕ್ ಏನು ಸಮಸ್ಯೆ ಆಗಲ್ಲ. ಇಲ್ಲಿ ಆಗಬೇಕು ಅಂತ ನಮ್ಮ ಯುವ ಮೋರ್ಚಾದಿಂದ ಒಂದು ಆಗ್ರಹ ಮಾಡ್ತೀವಿ. ಹೋರಾಟ ಮಾಡೋಕ್ಕೆ ಯುವ ಮೋರ್ಚಾ ಜಿಲ್ಲಾ ಘಟಕ ತಯಾರಾಗಿದೆ. ಸಂತೋಷ್ ರೆಡ್ಡಿ, ಯುವ ಮೋರ್ಚಾ ಜಿಲ್ಲಾಧ್ಯಕ್ಷರು, ಬೀದರ್. ಶಾಲೆಗಳ ಅನುಮತಿ ನವೀಕರಣ ಸರಳಗೊಳಿಸಬೇಕು. ಸುಮಾರು 15-20 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಖಾಸಗಿ ಶಾಲೆಗಳಿಗೆ ಅನುದಾನ ನೀಡುವುದು ಸೇರಿದಂತೆ 8 ಪ್ರಮುಖ ಬೇಡಿಕೆಗಳ ಒತ್ತಾಯಿಸಿ ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಯಿಂದ ಜುಲೈ 25ರಂದು ನಗರದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಗುವುದು. ಕಲ್ಯಾಣ ಕರ್ನಾಟಕ ಅನುದಾನ ರಹಿತ ಶಾಲಾ ಆಡಳಿತ ಮಂಡಳಿ ಗೌರವಾಧ್ಯಕ್ಷ ರೇವಣಸಿದ್ದಪ್ಪ ಜಿಲ್ಲಾಧಿಕಾರಿ ಹೇಳಿದರು. ಸೋಮವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 10:30 ಗಂಟೆಗೆ ನಗರದ ನೆಹರು ಕ್ರೀಡಾಂಗಣದ ಹತ್ತಿರದ ಸಾಯಿ ಸ್ಕೂಲ್ ಆವರಣದಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಮ್ಮಿಕೊಂಡು ಮುಖ್ಯಮಂತ್ರಿ ಹಾಗೂ ಶಿಕ್ಷಣ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಂದ ಮನವಿ ಪತ್ರ ಕಳಿಸಲಾಗುವುದು ಎಂದು ತಿಳಿಸಿದರು. 10 ವರ್ಷಗಳಿಗೆ ಒಂದು ಶಾಲೆಗಳ ಅನುಮತಿ ನವೀಕರಣ ಮಾಡುವಂತೆ ರಾಜ್ಯ ಉಚ್ಚ ನ್ಯಾಯಾಲಯವು ಆದೇಶ ಮಾಡಿದರೂ ಸಹ ಸರ್ಕಾರ ಅದನ್ನು ಜಾರಿಗೆ ತರುತ್ತಿಲ್ಲ ಎಂದು ದೂರಿದರು. ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವ ಶಿಕ್ಷಣ ಕ್ಷೇತ್ರ. ಇದನ್ನು ಅಭಿವೃದ್ಧಿಯಾಗಬೇಕಾದರೆ ಕೆಕೆಆರ್ಡಿಬಿ ನೀಡಿರುವ 5,000 ಕೋಟಿ ರೂಪಾಯಿಗಳಲ್ಲಿ 25% ಅನುದಾನ ಶಿಕ್ಷಣ ಕ್ಷೇತ್ರಕ್ಕೆ ನೀಡಬೇಕು ಎಂದು ಒತ್ತಾಯಿಸಿದ ಅವರು, ಅನುದಾನ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಇರುವ ಹುದ್ದೆಗಳು ಕೂಡಲೇ ಭರ್ತಿ ಮಾಡಿಕೊಳ್ಳಬೇಕು. ಶಾಲಾ ನವೀಕರಣ ಅನುಮತಿ ಸರಳೀಕರಣಗೊಳಿಸಬೇಕು. ಇದೊಂದು ಸಾಮಾನ್ಯ ಪ್ರಕ್ರಿಯೆ ಆಗಬೇಕೇ ಹೊರತು ಸಂಸ್ಥೆಗಳಿಗೆ ತೊಂದರೆ ಕೊಡುವಂತಹ ಕೆಲಸ ಮಾಡಬಾರದು ಎಂದು ಸಂಘದ ಜಿಲ್ಲಾಧ್ಯಕ್ಷ ರಾಜು ಮಣಿಗೇರಿ ಮತ್ತಿತರರು ಇದ್ದರು. ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಯ ವತಿಯಿಂದ ದಿನಾಂಕ 25/7/2024 ಗುರುವಾರದಂದು 8 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ಬೃಹತ್ ಪ್ರಮಾಣದ ಹೋರಾಟ ಮಾಡ್ತಾ ಇದ್ದೀವಿ ಜಿಲ್ಲಾ ಮಟ್ಟದಲ್ಲಿ.
ಒಂದನೇ ಬೇಡಿಕೆ ಒಂದು ಅನುಮತಿ ನವೀಕರಣ ಸರಳಗೊಳಿಸಬೇಕು ಮತ್ತು ಕಳೆದ 15-20 ವರ್ಷದಿಂದ ನಡೆಸ್ತಕ್ಕಂಥ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಸಿಗಬೇಕು ಮತ್ತು ಬಡ ಮಕ್ಕಳಿಗೆ ದಾರಿದೀಪವಾಗಿರ್ತಕ್ಕಂಥ RTE ಮರು ಜಾರಿ ಮಾಡಬೇಕು ಮತ್ತು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಸರ್ಕಾರದಿಂದ ಪ್ರಾರಂಭಿಸುತ್ತಿರುವ ಇಂಗ್ಲೀಷ್ ಮಾಧ್ಯಮವನ್ನು ಕೈಬಿಟ್ಟು ಸರ್ಕಾರಿ ಕನ್ನಡ ಶಾಲೆಗಳನ್ನು ರಕ್ಷಣೆ ಮಾಡಬೇಕು. ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಬೇಕು. 371J ಅಡಿಯಲ್ಲಿ 371J ಅಡಿಯಲ್ಲಿ ನಮ್ಮ 7 ಜಿಲ್ಲೆಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಸಿಗಬೇಕು. ಕನ್ನಡ ಶಾಲೆಗಳು ರಕ್ಷಿಸಿ ಕರ್ನಾಟಕ ಉಳಿಸಿ ಅಂತಕ್ಕಂಥ 7 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು 25ನೇ ತಾರೀಕು ನಮ್ಮ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಹೋರಾಟ ಮಾಡ್ತಾ ಇದ್ದೀವಿ. ಭಾಳ ದುರ್ದೈವದ ಸಂಗತಿ ಅಂದರೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಅತಿ ನಿರ್ಲಕ್ಷಿಸಲ್ಪಟ್ಟಂಥ ಕ್ಷೇತ್ರ ಯಾವುದಾದ್ರೂ ಅದರ ಶಿಕ್ಷಣ ಕ್ಷೇತ್ರ. ಶಿಕ್ಷಕರು ತಮ್ಮ 7-8 ತಾಸು ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕಾಗಿ ದುಡಿತಕ್ಕಂಥ ಶಿಕ್ಷಕರಿಗೆ 2 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಕ್ಕಂಥ ಕೂಡ ಆಗ್ತಾ ಇಲ್ಲ. ಇವತ್ತಿನ ಸ್ಥಿತಿಯಲ್ಲಿ ಭಾಳ ಸೋತು ಸೊರ ಹೋಗ್ತಾ ಇವೆ ಖಾಸಗಿ ಶಾಲೆಗಳು. ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಇರ್ಬೋದು, ಸರ್ಕಾರಿ ರಹಿತ ಇರ್ಬೋದು, ಅನುದಾನ ಸಹಿತ ಎಲ್ಲ ಶಾಲೆಗಳನ್ನು ಒಂದೇ ರೂಪದಲ್ಲಿ ಮಾಡಿ 371 ಪರಿಪೂರ್ಣ ಏನಪ್ಪ ಅಂದ್ರೆ ನಮ್ಮನ್ನು ಜಾರಿ ಮಾಡುವ ಮೂಲಕ ಕನ್ನಡ ಶಾಲೆಗಳು ಉಳಿಬೇಕು, ಶಿಕ್ಷಣ ಕ್ಷೇತ್ರ ಹಸನಾಗಬೇಕಂತ ಉದ್ದೇಶ ಇಟ್ಕೊಂಡು ಇವತ್ತು ಸರ್ಕಾರ ಕಲ್ಯಾಣ ಕರ್ನಾಟಕ KKRDBಗೆ ಸುಮಾರು 5,000 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಅನುದಾನ ನೀಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ 25% ಏನಪ್ಪ ಶಿಕ್ಷಣಕ್ಕಾಗಿ ಮೀಸಲಿಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದಲ್ಲಿ 1,250 ಕೋಟಿ ರೂಪಾಯಿ ನಮ್ಮ ಕಲ್ಯಾಣ ಕರ್ನಾಟಕ ಅನುದಾನ ಸಿಗುತ್ತೆ ಶಿಕ್ಷಣಕ್ಕೋಸ್ಕರ. ಅದರಲ್ಲಿ ಒಂದು 300-400 ಕೋಟಿ ಒಂದೆಡೆ ತೆಗೆದು ಇಟ್ಟಿದ್ದೇ ಆದರೆ 2095 ನಂತರ ಯಾವ ಶಾಲೆ ತೆಗೆದಿದ್ದಾರೆ ಆ ಶಾಲೆಗೆ ಅನುದಾನ ಕೊಡೋಕ್ಕೆ ಅವಕಾಶ ಇದೆ. ಅನುದಾನ ರಹಿತ ಖಾಸಗಿ ಶಾಲಾ ಆಡಳಿತ ಮಂಡಳಿಯ ವತಿಯಿಂದ ದಿನಾಂಕ 25/7/2024 ಗುರುವಾರದಂದು 8 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ನಾವು ಬೃಹತ್ ಪ್ರಮಾಣದ ಹೋರಾಟ ನಾವು ಮಾಡ್ತಾ ಇದ್ದೀವಿ ಜಿಲ್ಲಾ ಮಟ್ಟದಲ್ಲಿ. ಒಂದನೇ ಬೇಡಿಕೆ ಒಂದು ಅನುಮತಿ ನವೀಕರಣ ಸರಳಗೊಳಿಸಬೇಕು ಮತ್ತು ಕಳೆದ 15-20 ವರ್ಷದಿಂದ ನಡೆಸ್ತಕ್ಕಂಥ ಶಾಲೆಗಳು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಸಿಗಬೇಕು ಮತ್ತು ಬಡ ಮಕ್ಕಳಿಗೆ ದಾರಿದೀಪವಾಗಿರ್ತಕ್ಕಂಥ RTE ಮರು ಜಾರಿ ಮಾಡಬೇಕು ಮತ್ತು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು. ಸರ್ಕಾರದಿಂದ ಪ್ರಾರಂಭಿಸುತ್ತಿರುವ ಇಂಗ್ಲೀಷ್ ಮಾಧ್ಯಮವನ್ನು ಕೈಬಿಟ್ಟು ಸರ್ಕಾರಿ ಕನ್ನಡ ಶಾಲೆಗಳನ್ನು ರಕ್ಷಣೆ ಮಾಡಬೇಕು. ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ಬಂದ್ ಮಾಡಬೇಕು. 371J ಅಡಿಯಲ್ಲಿ 371J ಅಡಿಯಲ್ಲಿ ನಮ್ಮ 7 ಜಿಲ್ಲೆಗೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಸಿಗಬೇಕು. ಕನ್ನಡ ಶಾಲೆಗಳು ರಕ್ಷಿಸಿ ಕರ್ನಾಟಕ ಉಳಿಸಿ ಅಂತಕ್ಕಂಥ 7 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು 25ನೇ ತಾರೀಕು ನಮ್ಮ ಸಂಘದ ವತಿಯಿಂದ ಜಿಲ್ಲಾ ಮಟ್ಟದಲ್ಲಿ ಬೃಹತ್ ಹೋರಾಟ ಮಾಡ್ತಾ ಇದ್ದೀವಿ. ಭಾಳ ದುರ್ದೈವದ ಸಂಗತಿ ಅಂದರೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಅತಿ ನಿರ್ಲಕ್ಷಿಸಲ್ಪಟ್ಟಂಥ ಕ್ಷೇತ್ರ ಯಾವುದಾದ್ರೂ ಅದರ ಶಿಕ್ಷಣ ಕ್ಷೇತ್ರ. ಶಿಕ್ಷಕರು ತಮ್ಮ 7-8 ತಾಸು ಮಕ್ಕಳ ಸರ್ವಾಂಗೀಣ ವಿಕಾಸಕ್ಕಾಗಿ ದುಡಿತಕ್ಕಂಥ ಶಿಕ್ಷಕರಿಗೆ 2 ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಕ್ಕಂಥ ಕೂಡ ಆಗ್ತಾ ಇಲ್ಲ. ಇವತ್ತಿನ ಸ್ಥಿತಿಯಲ್ಲಿ ಭಾಳ ಸೋತು ಸೊರ ಹೋಗ್ತಾ ಇವೆ ಖಾಸಗಿ ಶಾಲೆಗಳು. ಆದರೆ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥ ಸರ್ಕಾರಿ ಇರ್ಬೋದು, ಸರ್ಕಾರಿ ರಹಿತ ಇರ್ಬೋದು, ಅನುದಾನ ಸಹಿತ ಎಲ್ಲ ಶಾಲೆಗಳನ್ನು ಒಂದೇ ರೂಪದಲ್ಲಿ ಮಾಡಿ 371 ಪರಿಪೂರ್ಣ ಏನಪ್ಪ ಅಂದ್ರೆ ನಮ್ಮನ್ನು ಜಾರಿ ಮಾಡುವ ಮೂಲಕ ಕನ್ನಡ ಶಾಲೆಗಳು ಉಳಿಬೇಕು, ಶಿಕ್ಷಣ ಕ್ಷೇತ್ರ ಹಸನಾಗಬೇಕಂತ ಉದ್ದೇಶ ಇಟ್ಕೊಂಡು ಇವತ್ತು ಸರ್ಕಾರ ಕಲ್ಯಾಣ ಕರ್ನಾಟಕ KKRDBಗೆ ಸುಮಾರು 5,000 ಕೋಟಿ ರೂಪಾಯಿ ಏನಪ್ಪ ಅಂದ್ರೆ ಅನುದಾನ ನೀಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ 25% ಏನಪ್ಪ ಶಿಕ್ಷಣಕ್ಕಾಗಿ ಮೀಸಲಿಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾದಲ್ಲಿ 1,250 ಕೋಟಿ ರೂಪಾಯಿ ನಮ್ಮ ಕಲ್ಯಾಣ ಕರ್ನಾಟಕ ಅನುದಾನ ಸಿಗುತ್ತೆ ಶಿಕ್ಷಣಕ್ಕೋಸ್ಕರ. ಅದರಲ್ಲಿ ಒಂದು 300-400 ಕೋಟಿ ಒಂದೆಡೆ ತೆಗೆದು ಇಟ್ಟಿದ್ದೇ ಆದರೆ 2095 ನಂತರ ಯಾವ ಶಾಲೆ ತೆಗೆದಿದ್ದಾರೆ ಆ ಶಾಲೆಗೆ ಅನುದಾನ ಕೊಡೋಕ್ಕೆ ಅವಕಾಶ ಇದೆ. ಜಿಲ್ಲೆಯಲ್ಲಿ ಬೆಳೆ ಸಮೀಕ್ಷೆ ಕಾರ್ಯ ಕೈಗೊಳ್ಳಬೇಕಾಗಿರುವುದರಿಂದ ಕೃಷಿ, ತೋಟಗಾರಿಕೆ, ಕಂದಾಯ ಇಲಾಖೆ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಈಗಾಗಲೇ ಗುರುತಿಸಲಾದ PR ಅವರೊಂದಿಗೆ ನಿಗದಿಪಡಿಸಿದ ದಿನಾಂಕದೊಳಗಾಗಿ ಬೆಳೆ ಸಮೀಕ್ಷೆ ಕಾರ್ಯ ಪೂರ್ಣಗೊಳಿಸಬೇಕೆಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು. ಅವರು ಶುಕ್ರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕೃಷಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮುಂಗಾರು ಹಂಗಾಮಿನಲ್ಲಿ ರೈತರು ಬೆಳೆಯುವ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸುವಂತೆ ರೈತರಲ್ಲಿ ಕೃಷಿ, ತೋಟಗಾರಿಕೆ ಮತ್ತು ಕಂದಾಯ ಇಲಾಖೆ ವತಿಯಿಂದ ಗ್ರಾಮ ಮಟ್ಟದಲ್ಲಿ ವ್ಯಾಪಕ ಪ್ರಚಾರ ಕೈಗೊಂಡು ಜುಲೈ 31ರ ಒಳಗಾಗಿ ಬೆಳೆ ವಿಮೆ ಮಾಡಿಸಲು ರೈತರಿಗೆ ತಿಳಿಸಬೇಕೆಂದು ಹೇಳಿದರು. ಭಾರೀ ಮಳೆಯಿಂದ ಬೆಳೆ ಹಾನಿ, ಮಾನವ ಹಾಗೂ ಪ್ರಾಣಿ ಜೀವಹಾನಿ,
ಮನೆ ಹಾನಿ ಸಂಭವಿಸಿದಲ್ಲಿ ಸಂಬಂಧಪಟ್ಟ ತಹಸೀಲ್ದಾರರು ಕೂಡಲೇ ನನ್ನ ಗಮನಕ್ಕೆ ತರಬೇಕು ಹಾಗೂ ರಸ್ತೆ, ಅಂಗನವಾಡಿ, ಶಾಲಾ ಕಟ್ಟಡಗಳು ಹಾಳಾಗಿದ್ದಲ್ಲಿ ವರದಿ ಸಲ್ಲಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಭಾರೀ ಮಳೆ ಸಂಭವಿಸುವ ಮುನ್ಸೂಚನೆ ಇದ್ದಲ್ಲಿ ಮಾಂಜ್ರಾ ನದಿಯ ದಂಡೆಗೆ ಇರುವ ಗ್ರಾಮಗಳ ಜನರಿಗೆ ನದಿಯ ತೀರದಲ್ಲಿ ಹೋಗದಂತೆ ಸಂಬಂಧಪಟ್ಟ ಗ್ರಾಮಗಳಲ್ಲಿ ಡಂಗೂರ ಮೂಲಕ ಗ್ರಾಮಸ್ಥರಿಗೆ ತಿಳಿಸುವುದು. ಧನೆಗಾ ಕಾರಂಜಾ ಡ್ಯಾಂನಿಂದ ನೀರು ಹರಿಸಿದಲ್ಲಿ ನದಿ ತೀರದಲ್ಲಿ ಇರುವ ಗ್ರಾಮಗಳ ಮನೆಗಳಲ್ಲಿ ನೀರು ನುಗ್ಗುವ ಸಂಭವ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಮುನ್ನೆಚ್ಚರಿಕೆ ನೀಡಿ ಗಂಜಿ ಕೇಂದ್ರಗಳನ್ನು ಗುರುತಿಸಿ ಅಗತ್ಯವಿದ್ದಲ್ಲಿ ಗ್ರಾಮಸ್ಥರಿಗೆ ಸ್ಥಳಾಂತರಿಸಲು ತಹಸೀಲ್ದಾರರು ಕ್ರಮ ವಹಿಸಬೇಕು. ಜಿಲ್ಲೆಯ ಪ್ರಮುಖ ಜಲಾಶಯಗಳಲ್ಲಿ ಮತ್ತು ಕೆರೆಗಳಲ್ಲಿ ಸಾರ್ವಜನಿಕರು ನೀರಿನಲ್ಲಿ ಈಜುವುದನ್ನು ನಿಷೇಧಿಸಿರುವ ಕುರಿತು ಮುನ್ನೆಚ್ಚರಿಕೆ ಫಲಕಗಳನ್ನು ಅಳವಡಿಸುವುದು ಮತ್ತು ಭಾರೀ ಮಳೆ ಸಂಭವಿಸಿದಲ್ಲಿ ಸಾರ್ವಜನಿಕರು ಜಲಾಶಯ ಮತ್ತು ಕೆರೆಗಳು ವೀಕ್ಷಿಸಲು ಹೋಗದಂತೆ KNNL ಮತ್ತು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಕ್ರಮ ವಹಿಸಬೇಕೆಂದು ಅವರು ಹೇಳಿದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬಡೋಲೆ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲವಂತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಉಪನಿರ್ದೇಶಕರಾದ ಸಲೀಂ ಪಾಷಾ ಸೇರಿದಂತೆ ಕೃಷಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಇತರೆ ವಿವಿಧ ಇಲಾಖೆಯ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. 2023-24ನೇ ಸಾಲಿನ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಹಾಗೂ ಮುಖ್ಯೋಪಾಧ್ಯಾಯರ ಮತ್ತು ಪ್ರೌಢಶಾಲಾ ಶಿಕ್ಷಕ ವೃಂದದ ಸಾಮಾನ್ಯ ವರ್ಗಾವಣೆ ಜುಲೈ 24ರಿಂದ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಬೀದರ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ. ಕೌನ್ಸಿಲಿಂಗ್ ಜುಲೈ 24ರಂದು ಬೆಳಗ್ಗೆ 10 ಗಂಟೆಗೆ. ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಗುರುಗಳು, ದೈಹಿಕ ಶಿಕ್ಷಕರು ಮತ್ತು ವಿಶೇಷ ಶಿಕ್ಷಕರು ಅಂತಿಮ ಆದ್ಯತಾ ಪಟ್ಟಿ 1ರಿಂದ ಕೊನೆಯವರೆಗೆ ಹಾಗೂ ಬೆಳಗ್ಗೆ 12 ಗಂಟೆಯಿಂದ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರು ಅಂತಿಮ ಆದ್ಯತಾ ಪಟ್ಟಿ 1ರಿಂದ 800ರವರೆಗೆ. ಜುಲೈ 25ರಂದು ಬೆಳಗ್ಗೆ 10 ಗಂಟೆಗೆ ಸರ್ಕಾರಿ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರು ಅಂತಿಮ ಆದ್ಯತಾ ಪಟ್ಟಿ 801ರಿಂದ ಕೊನೆಯವರೆಗೆ. ಜುಲೈ 26ರಂದು ಬೆಳಗ್ಗೆ 10 ಗಂಟೆಗೆ ಸರ್ಕಾರಿ ಪ್ರೌಢಶಾಲಾ ಸಹ ಶಿಕ್ಷಕರು ಅಂತಿಮ ಆದ್ಯತಾ ಪಟ್ಟಿ 1ರಿಂದ ಕೊನೆಯವರೆಗೆ ಹಾಗೂ ಮಧ್ಯಾಹ್ನ 2:30 ಗಂಟೆಗೆ ಸರ್ಕಾರಿ ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಹಾಗೂ ಸರ್ಕಾರಿ ಪ್ರೌಢಶಾಲಾ ವಿಶೇಷ ಶಿಕ್ಷಕರು ಅಂತಿಮ ಆದ್ಯತಾ ಪಟ್ಟಿ 1ರಿಂದ ಕೊನೆಯವರೆಗೆ. ಈ ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಎಲ್ಲಾ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ವರ್ಗಾವಣೆ ನೋಡಲ್ ಅಧಿಕಾರಿಗಳು, ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದ ವರ್ಗಾವಣೆ ವಿಷಯ ನಿರ್ವಾಹಕರು ಕೌನ್ಸಿಲಿಂಗ್ ಪ್ರಕ್ರಿಯೆ ಮುಗಿಯುವವರೆಗೂ ಕಡ್ಡಾಯವಾಗಿ ಹಾಜರಿರುವಂತೆ ಬೀದರ್ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ.